ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರ ಕೊಡಬೇಕು ಅಂತ ಬಿಜೆಪಿಯ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳ 5,000 ಕೋಟಿ ಎಲ್ಲಿ ಹೋಯ್ತು? ಹೆಬ್ಬಾಳ್ಕರ್ ಅವರನ್ನ ಕರೆಯಿಸಿ ಉತ್ತರ ಕೊಡಿಸುವಂತೆ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ತಪ್ಪು ಮಾಹಿತಿ ಕೊಟ್ಟಿದ್ರೆ ಸರಿಯಾದ ಉತ್ತರ ಕೊಡಿಸೋಣ, ಸದನವನ್ನ ತಪ್ಪು ದಾರಿಗೆ ಎಳೆಯುವ ಆರೋಪ ಸುಳ್ಳು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನ ಕೊಟ್ಟರು. ಸಚಿವರನ್ನ ಕರೆಸಿ ಮಾತಾಡೋಣ ಅಂತ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಈ ಸಂದರ್ಭದಲ್ಲಿ ಹೇಳಿದರು. ಸ್ಪೀಕರ್ ಮಾತಿಗೆ ಬಿಜೆಪಿಯ ಸದಸ್ಯರು ಸಮಾಧಾನಗೊಳ್ಳಿಲ್ಲ. ಉತ್ತರ ಕೊಡಿಸೋವರೆಗೂ ಕಲಾಪ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಶಾಸಕ ಸುನೀಲ್ ಕುಮಾರ್ ಅವರು ಕೂಡ ಹೇಳಿದರು. ಬೇಕಾಬಿಟ್ಟಿ ಉತ್ತರ ಕೊಡ್ತಾರೆ, ಅವರೇ ಸದನಕ್ಕೆ ಬಂದಿಲ್ಲ. ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಕಿಡಿಕಾರದರು. ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ನಡುವೆ ಈ ಸಂದರ್ಭದಲ್ಲಿ ಜಟಾಪಟಿ ನಡೆಯಿತು. ಸದನದಲ್ಲಿ ಗದ್ದಲ ಉಂಟಾದ್ದರಿಂದ ಕಲಾಪವನ್ನ ಮುಂದೂಡಿದ್ರು ಸ್ಪೀಕರ್. ಸರಿಯಾಗಿದ್ರೆ ಸರಿಯಾಗಿ ನೀವು ವಿಚಾರ ನಿಮಗೆ ಕರ್ಸಕ್ಕಾಗ್ತಿಲ್ಲ ಅಂತಂದ್ರೆ ಏನ್ ಪರಿಸ್ಥಿತಿ ಇದು? ಈ ರೀತಿ ಈಗ ಸದನವನ್ನು 10 ನಿಮಿಷ ಮುಂದಕ್ಕಾಗಿದೆ. ನೋಡಿ, ನಾನು ಅಸೆಂಬ್ಲಿನಲ್ಲಿ ಏನು ಹೇಳಿದ್ದೀನಿ ಅದಕ್ಕೆ ನಾನು ಬದ್ಧ ಇದ್ದೀನಿ. 23 ಕಂತನ್ನು ಕೊಟ್ಟಿದ್ದೀನಿ. 46,000 ರೂಪಾಯಿಯನ್ನು 1,26,00,000 ಮಹಿಳೆಯರಿಗೆ ಇಂಡಿವಿಜುವಲ್ ಆಗಿ 46,000 ರೂಪಾಯಿ ಇಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ದೀನಿ. ಆಗಸ್ಟ್ವರೆಗೆ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದೀನಿ. ಅದಕ್ಕೆ ನಾನು ಬದ್ಧ ಇದ್ದೀನಿ. ಮಿಕ್ಕಿರೋದು ಫ್ಲೋರ್ನಲ್ಲಿ ಮಾತಾಡ್ತೀನಿ. ನೋಡಿ, ನಾನು ಅಸೆಂಬ್ಲಿನಲ್ಲಿ ಏನು ಹೇಳಿದ್ದೀನಿ ಅದಕ್ಕೆ ನಾನು ಬದ್ಧ ಇದ್ದೀನಿ. 23 ಕಂತನ್ನು ಕೊಟ್ಟಿದ್ದೀನಿ. 46,000 ರೂಪಾಯಿಯನ್ನು 1,26,00,000 ಮಹಿಳೆಯರಿಗೆ ಇಂಡಿವಿಜುವಲ್ ಆಗಿ 46,000 ರೂಪಾಯಿ ಇಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ದೀನಿ. ಆಗಸ್ಟ್ವರೆಗೆ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದೀನಿ. ಅದಕ್ಕೆ ನಾನು ಬದ್ಧ ಇದ್ದೀನಿ. ಮಿಕ್ಕಿರೋದು ಫ್ಲೋರ್ನಲ್ಲಿ ಮಾತಾಡ್ತೀನಿ. ನೀವು ಕೊಡ್ಬೇಡಿ, ಅವ್ರು ಕೊಡೋದಲ್ಲ, ತಪ್ಪು ಸರಿಯಾಗಿದ್ರೆ ಸರಿಯಾಗಿ ನೀವು ವಿಚಾರ ನಿಮಗೆ ಕರ್ಸಕ್ಕಾಗ್ತಿಲ್ಲ ಅಂತಂದ್ರೆ ಏನ್ ಪರಿಸ್ಥಿತಿ ಇದು? ಈ ರೀತಿ ಈಗ ಸದನವನ್ನು 10 ನಿಮಿಷ ಮುಂದಕ್ಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.